ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಸ್ಯ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ ನಲ್ಲಿ ಸಮಸ್ಯೆ ಏನಿಲ್ಲ ಸ್ವಾಮಿಗಳೇ, ಸುಮ್ನೆ ಕೇಳ್ದೆ ಅಷ್ಟೇ ಅಂತ ಶಾಂತಿ ಹೇಳ್ತಾಳೆ. ನಾನ್ ಹೇಳಿದ್ದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಹುಷಾರಾಗಿರೋದನ್ನ ನೋಡಿ ಈಗ ಹೊರಡಿ ಅಂತ ಸ್ವಾಮಿಗಳು ಹೇಳ್ತಾರೆ. ಆದ್ರೆ ಶಾಂತಿ ಏನು ರೆಸ್ಪಾನ್ಸ್ ಮಾಡದೆ ಸುಮ್ನೆ ಏನೋ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಮ್ಮ, ಸ್ವಾಮಿಗಳು ಓಡಿ ಅಂತ ಹೇಳ್ತಾ ಇದ್ದಾರೆ, ನಡಿ ಅಂತ ಹೇಳಿ ಮನೋಜ ಸ್ವಾಮಿಗಳಿಗೆ ದುಡ್ಡು ಕೊಟ್ಟು ಅಲ್ಲಿಂದ ಹೊರಡ್ತಿರ್ತಾರೆ. ಆಗ ಕಸ್ತೂರಿ, ಇದನ್ನೆಲ್ಲ ಓದ್ರೆ ಸ್ವಾಮೀಜಿಗಳು ಹೇಳಿದ್ರಲ್ಲ ಯಮ ಬಂದ್ ಕರ್ಕೊಂಡು ಹೋಗ್ತಾನೆ ಅಂತ, ಯಮ ಬಂದ್ ಕರ್ಕೊಂಡು ಹೋಗಕ್ಕೂ ಮುಂಚೆನೆ ನಾನೊಳೆ ಭೂತ ತರ ಆಗಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ. ನಂತರ ಅಲ್ಲಿಂದ ಎಲ್ರು ಹೊರಡ್ತಾರೆ. ಅಲ್ಲಿಂದ ಆಚೆ ಬಂದ್ಮೇಲೆ, ಏನಿದು ಶಾಂತಿ, ಸ್ವಾಮೀಜಿಗಳು ಹೇಳ್ತಾ ಇರೋದ್ ಕೇಳಿದ್ರೆ ನನಗ್ ಭಯ ಆಗ್ತಿದೆ ಅಂತ ಕಸ್ತೂರಿ ಹೇಳ್ತಾಳೆ. ನಿನ್ಗೆ ಭಯ ಆಗ್ತಿರ್ಬೋದು, ಆದ್ರೆ ನನ್ಗೆ ಅನುಮಾನ ಬರ್ತಾ ಇದೆ. ಅಲ್ಲ, ನಾನು ಜೀವಂತವಾಗಿರೋದಿಕ್ಕೆ ಇವನ್ ಹೆಂಡತಿ ಗುಂಡ್ರಿನ ಕಾರಣ ಅಂತ ಹೇಳ್ತಿದ್ದಾರೆ, ಕೆಂಪು ಸೀರೆ ಬೇರೆ ಉಟ್ಕೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ. ಯಾರತ್ರ ಆದ್ರೂ ದುಡ್ಡು ತಗೊಂಡು ಹೀಗೆಲ್ಲ ಮಾತಾಡ್ತಾ ಇದಾರ ಇವರು ಅಂತ ಶಾಂತಿ ಹೇಳ್ತಾಳೆ. ಶಾಂತಿ ಹೇಳಿದ ಮಾತು ಕೇಳಿ ಕಸ್ತೂರಿ ಭಯದಿಂದ ನಡುಕ್ತಿರ್ತಾಳೆ. ಅಮ್ಮ, ಇವರು ತುಂಬಾ ದೊಡ್ಡ ಸ್ವಾಮೀಜಿಗಳು, ಇವ್ರ ಬಗ್ಗೆ ನಾನು ಕೇಳಿದೀನಿ. ಏನೋ ನಿನ್ ಪ್ರಾಣ ಉಳಿಸೋದಕ್ಕೆ ಒಂದು ಉಪಾಯ ಹೇಳಿದಾರೆ, ನೀನ್ ಅವ್ರಿಗೆ ಕೋಪ ತರಿಸ್ಬಿಟ್ರೆ ಇನ್ನೇನ್ ಮಾಡೋದ್ ಹೇಳು ಅಂತ ಮನೋಜ ಹೇಳ್ತಾನೆ. ಅಲ್ಲ, ಆದ್ರೂ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ನಿನ್ ಅನುಮಾನನ ನಿನ್ನ ಹತ್ರ ಇಟ್ಕೋ ಶಾಂತಿ, ಸ್ವಾಮೀಜಿಗಳು ಹೇಳ್ದಾಗೆ ಕೆಂಸೀರೆ ಉಟ್ಕೋ ಅಂತ ಕಸ್ತೂರಿ ಹೇಳ್ತಾಳೆ. ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ, ಬಾರೋ ಮನೋಜ ಅಂತ ಹೇಳಿ ಶಾಂತಿ ಮನೋಜನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ನಂತರ ಕಸ್ತೂರಿ ರೋಹಿಣಿಗೆ ಬಾಯ್ ಮಾಡಿ ಬಂದೆ ಕಣೆ ಅಂತ ಹೇಳಿ ಕಸ್ತೂರಿನೂ ಕೂಡ ಶಾಂತಿಯಿಂದನೇ ಹೊರಡ್ತಾಳೆ. ಆಗ ರೋಹಿಣಿ ಬಂದು ಸ್ವಾಮೀಜಿ ಮುಂದೆ ಕೂತ್ಕೊಂಡು, ಗುರುಗಳೇ ತಗೊಳ್ಳಿ ಅಂತ ರೋಹಿಣಿ ಸ್ವಾಮೀಜಿಗೆ ದುಡ್ಡು ಕೊಡ್ತಾಳೆ. ಬೇಡಮ್ಮ, ಒಳ್ಳೆ ಕೆಲ್ಸಗಳಿಗೆ ನಾನು ದುಡ್ಡು ತಗೊಳ್ಳಲ್ಲ, ನನ್ ಶಕ್ತಿ ಏನೇ ಇದ್ರು ಒಳ್ಳೇದಕ್ಕೆ ಉಪಯೋಗ ಆಗ್ಬೇಕು. ನಿಮ್ಮತ್ತೆ ಇಲ್ಲಿಗ್ ಬಂದು ತಾಯ್ತಾನ್ ತಗೊಂಡೋಗ್ಬೇಕಾದ್ರೆ ನಿನ್ಗೆ ಇಷ್ಟೊಂದು ತೊಂದರೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕಮ್ಮ, ಹೋಗ್ಬಿಟ್ಬಾ ಅಂತ ಸ್ವಾಮೀಜಿಗಳು ಹೇಳ್ತಾರೆ. ತುಂಬಾ ಥ್ಯಾಂಕ್ಸ್ ಸ್ವಾಮೀಜಿ ಅಂತ ರೋಹಿಣಿ ಎದ್ದೋಗ್ತಿರ್ತಾಳೆ. ಒಂದ್ ನಿಮಿಷ ತಡಿಯಮ್ಮ, ನಿಮ್ಮತ್ತೆ ನಿನ್ ಮೇಲೆ ಯಾಕೋ ತುಂಬಾ ಕೋಪವಾಗಿದ್ದಾರೆ ಕಣಮ್ಮ, ಆ ಕೋಪನ ಕಡಿಮೆ ಮಾಡೋ ಪ್ರಯತ್ನ ಮಾಡು. ಹಾಗೆ ನಿನ್ನ ಮಾತು, ನಿನ್ನ ನಡವಳಿಕೆ, ನೀನು ಸತ್ಯವಾಗಿ ನಡ್ಕೊಳ್ಳೋದು ಬಹಳ ಮುಖ್ಯ. ಎಲ್ಲಿವರೆಗೂ ನಿನ್ನ ಧರ್ಮದ ಮಾರ್ಗದಲ್ಲಿರ್ತೀಯೋ ಅಲ್ಲಿವರೆಗೂ ಆ ಧರ್ಮನೇ ನಿನ್ನನ್ನ ಕಾಪಾಡುತ್ತೆ. ಒಳ್ಳೇದಾಗ್ಲಿ ತಾಯಿ, ಹೋಗ್ಬಾ ಅಂತ ಸ್ವಾಮೀಜಿ ಹೇಳ್ತಾರೆ. ನಂತರ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಸೂರ್ಯ ಮೀನನ್ಗೆ ಕಾಲ್ ಮಾಡ್ತಾನೆ. ಎಲ್ಲಿದ್ಯಾ ಮೀನ್ಸ್ ಅಂತ ಸೂರ್ಯ ಕೇಳ್ತಾನೆ. ದೇವಸ್ಥಾನದಲ್ಲಿ ಅಂತ ಮೀನಾ ಹೇಳ್ತಾಳೆ. ಓಹೋಹೋ, ಒಳ್ಳೆ ಜಾಗ, ಸುಬಸ್ಯ ಜಾಗಮ್ಮ, ಅಲ್ಲೇ ಇರೋ, ಬಂದ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಯಾಕೆ ಅಂತ ಮೀನಾ ಕೇಳ್ತಾಳೆ. ಬರ್ತೀನಿ ಅಂತ ಹೇಳಿದ್ನಲ್ಲ ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ಮೀನಾ ಕಾಲ್ ಕಟ್ ಮಾಡ್ತಾಳೆ. ನಂತರ ದೇವಸ್ಥಾನಕ್ಕೆ ಅರುಣ್ ಅವ್ರ ತಾಯಿ ಬರ್ತಿರ್ತಾರೆ. ಅವ್ರನ್ನ ನೋಡಿ, ಅಮ್ಮ ಚೆನ್ನಾಗಿದ್ದೀರಾ ಅಂತ ಮೀನಾ ಅರುಣ್ ಅವ್ರ ತಾಯಿನ ಕೇಳ್ತಾರೆ. ಹೇಗ್ ಚೆನ್ನಾಗಿರೋಕಾಗತ್ತಮ್ಮ, ಇರೋನೊಬ್ಬ ಮಗ ಪ್ರೀತಿ ಪ್ರೇಮ ಅಂತ ಅವನ್ ಜೀವನಾನೇ ಹಾಳು ಮಾಡ್ಕೊಂತ ಇದ್ದಾನೆ. ನೋಡೋಕೂ ಆಗ್ದೆ ಅನ್ಭವ್ಸೋಕೂ ಆಗ್ದೆ ನಾನ್ ಸಂಕಟ ಪಡ್ತಾ ಇದ್ದೀನಿ. ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತ ಹೇಳ್ತಾರಲ್ಲ ಹಾಗೆ, ಕನಕ ಮನ್ಸ್ ಕೊಟ್ರು ನೀನ್ ಗಂಡ ಮನ್ಸ್ ಬಿಡ್ತಾ ಇಲ್ಲ. ಹೀಗೆ ಇದ್ರೆ ನನ್ ಮಗ ಕೊರ್ಗಿ ಏನಾದ್ರೂ ಆಗೋಗ್ಬಿಡ್ತಾನೆ. ಡಾಕ್ಟ್ರು ಚಳಿನಲ್ಲಿ ಓಡಾಡ್ಬೇಡಿ ಅಂದ್ರು, ಆದ್ರೆ ನಾನು ತಣ್ಣೀರ್ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೋದಕ್ ಬಂದಿದ್ದೀನಿ. ಅಸಹಾಯಕತೆ ಕಣಮ್ಮ, ನನ್ ಕೈಲಿ ಇದನ್ ಬಿಟ್ಟು ಬೇರೇನು ಮಾಡೋಕಾಗ್ತಾ ಇಲ್ಲ. ಅವನ್ಗೆ ಬೇರೆ ಹೆಣ್ಣನ್ ನೋಡ್ತಾ ಇದ್ದೀನಿ. ಸೂರ್ಯನಂತೂ ಬದಲಾಯಿಸೋಕಾಗಲ್ಲ, ಕಡೆ ಪಕ್ಷ ನನ್ ಮಗನ್ ಮನ್ಸನಾದ್ರೂ ಬದಲಾಯಿಸೋ ಶಕ್ತಿ ಕೊಡು ಅಂತ ಈ ದೇವ್ರನ್ನ ಬೇಡ್ಕೊಳಕ್ ಬಂದಿದ್ದೀನಿ ಅಂತ ಅರುಣ್ ಅವ್ರ ತಾಯಿ ಹೇಳ್ತಾರೆ. ಅಮ್ಮ, ನೀವು ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ, ಒಂದ್ 4 ದಿನ ಕಾದ್ ನೋಡಿ ಅಂತ ಮೀನಾ ಹೇಳ್ತಾಳೆ. 4 ದಿನ ಅಲ್ಲ ಅಮ್ಮ, ನಾನ್ ಬದುಕಿರೋವರೆಗೂ ಕಾಯ್ತೀನಿ. ಆದ್ರೆ ಸುಡೋ ಸೂರ್ಯ ಯಾವತ್ತು ತಂಪ್ ಕೊಡೋ ಚಂದ್ರ ಆಗಲ್ಲ ಅಮ್ಮ, ಆ ನಂಬಿಕೆನೆ ನನ್ಗೆ ಹೊರಟೋಗಿದೆ. ನೀವು ಕನಕಾಗೆ ಒಳ್ಳೆ ಹುಡುಗನ್ನ ನೋಡಿ. ಪಾಪ ಆ ಮಗು ನನ್ನನ್ನ ತನ್ನ ತಾಯಿ ತರ ನೋಡ್ಕೊಂಡ್ಲು, ನನ್ನೇ ಹಾಗೆ ನೋಡ್ಕೊಂಡವಳು ಇನ್ ಅತ್ತೇನ್ ಚೆನ್ನಾಗಿ ನೋಡ್ಕೊಳಲ್ವಾ? ಆದ್ರೆ ಆ ಅದೃಷ್ಟನೇ ನನಗಿಲ್ಲ. ಯಾವ ಹೂವು ಯಾರ ಮುಡಿಗೋ ಅಂತ ಹೇಳ್ತಾರಲ್ಲ ಹಾಗೆ ಆ ಕನಕನ್ ಕೈ ಹಿಡಿಯೋ ಅದೃಷ್ಟವಂತ ಎಲ್ಲಿದಾನೋ ನೋಡೋಣ. ಹುಡ್ಗ ಏನಾದ್ರೂ ಸೆಟ್ ಆದ್ರೆ ಮದ್ವೆಗೆ ನನ್ನನ್ ಮಾತ್ರ ಕರಿಯಮ್ಮ, ಅರುಣ್ ಬೇಡ, ನಾನಿನ್ ಹೊರಡ್ತೀನಮ್ಮ ಅಂತ ಹೇಳಿ ಅರುಣ್ ಅವ್ರ ತಾಯಿ ಅಲ್ಲಿಂದ ಹೊರಡ್ತಾರೆ. ನಂತರ ಸೂರ್ಯ ಅಲ್ಲಿಗೆ ಒಂದ್ ಹುಡುಗನ ಕರ್ಕೊಂಡ್ ಬರ್ತಾನೆ. ಮೀನಾ ನೋಡೆ, ಇವ್ರು ಗಣೇಶ್ ಅವರು, ಇವಳು ನನ್ನ ಆಕೆ, ನಿಮ್ ಆಕೆ ಆಗೋಳ ಅಕ್ಕ ಅಂತ ಸೂರ್ಯ ಹೇಳ್ತಾನೆ. ನಮಸ್ತೆ ಅಂತ ಮೀನಾ ಹೇಳ್ತಾಳೆ. ಮೀನಾ, ಇವ್ರು ಒಂದು ಟ್ರಾವೆಲ್ಸ್ ಇಟ್ಕೊಂಡಿದ್ದಾರೆ ಕಣೆ, ಕೈ ತುಂಬಾ ಸಂಪಾದನೆ ಆಗುತ್ತೆ. ಬರೀ 10ನೇ ಕ್ಲಾಸ್ ಓದಿದ್ರು 16 ಜನಕ್ಕೆ ಅನ್ನ ಹಾಕೋ ಅನ್ನಪೂರ್ಣೇಶ್ವರಪ್ಪ ಇವ್ರು ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಹೇಳಿದ್ ಮಾತ್ ಕೇಳಿ ಮೀನಾ ಏನೋ ಯೋಚನೆ ಮಾಡ್ತಿರ್ತಾಳೆ. ಮೀನಾ, ಏನೇ ನೀನ್ ಹೂ ಅಂದ್ರೆ ಕನಕನ್ ಜೊತೆ ವಾಲ್ಗ ಊದಿಸ್ಬಿಡೋದೆ. ನಾನು ಕನಕನ್ ಫೋಟೋ ತೋರ್ಸಿದೀನಿ, ಬಯೋಡಾಟಾನು ಹೇಳಿದೀನಿ, ಇವ್ರ ಕಡೆಯಿಂದ ಎಲ್ಲ ಓಕೆ, ನಿನ್ ಕಡೆಯಿಂದ ಲೇಟ್ ಯಾಕೆ, ಹೂ ಅಂದ್ಬಿಡು ಅಂತ ಸೂರ್ಯ ಹೇಳ್ತಾನೆ. ಸರಿ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಬನ್ನಿ ಅಂತ ಮೀನಾ ಸೂರ್ಯನ ಸೈಡ್ ಕರೀತಾಳೆ. ಅದೇನು ಹೇಳು ಅಂತ ಸೂರ್ಯ ಹೇಳ್ತಾನೆ.
ರೀ ಬಂದ್ರಿ ಹೇಳ್ತೀನಿ ಅಂತ ಮೀನಾ ಸೂರ್ಯನ ದೇವಸ್ಥಾನದಿಂದ ಆಚೆ ಹೇಳ್ಕೊಂಡ್ ಬರ್ತಾಳೆ. ಯಾಕೆ ಹಿಂಗ್ ಹೇಳ್ಕೊಂಡ್ ಬಂದ್ಬಿಟ್ಟೆ, ಹುಡ್ಗ ಇಷ್ಟ ಆಗಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ರೀ ಅದನ್ನೆಲ್ಲ ನನ್ ಮುಂದೆ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ. ರೀ ಕನಕ ಡಿಗ್ರಿ ಮಾಡಿದಾಳೆ, ಇವ್ರು ಬರೀ 10ನೇ ಕ್ಲಾಸ್ ಅಂತ ಹೇಳ್ತಿದ್ದೀರಾ ಅಂತ ಮೀನಾ ಹೇಳ್ತಾಳೆ. ಓದದೇನಿ ಕೇಳೆ, ಕೆಲ್ಸ ಮಾಡಕ್ತಾನೆ, ಇವ್ರು ಓನರ್ ಕಣೆ, ರೋಡಲ್ಲಿ ನಿಂತ್ಕೊಂಡು ಬಾಯಲ್ಲಿ ಪೀಪಿ ಇಡೋರಲ್ಲ ಅಂತ ಸೂರ್ಯ ಹೇಳ್ತಾನೆ. ಯಾರನ್ನೂ ಕೇವಲವಾಗಿ ನೋಡ್ಬೇಡಿ ಅಂತ ಮೀನಾ ಹೇಳ್ತಾಳೆ. ಯಾರನ್ನೂ ಅಲ್ಲ, ಅವನು ಒಬ್ಬನ್ನೇ ನಾನ್ ಕೇವಲವಾಗಿ ನೋಡ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ. ನಾಳೆ ದಿನ ಗಣೇಶ್ ಅವ್ರನ್ನ ನೋಡಿ ಬರೀ 10ನೇ ಕ್ಲಾಸ್ ಓದಿದರೆ, ಬಾವ ಡ್ರೈವರು, ಆಮೇಲೆ ನನ್ ಗಂಡ ಬರೀ ಕಾರ್ ಡ್ರೈವರ್ ಅಂತ ಹೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ. ರೀ ನಾನ್ ನಿಮ್ ಬಗ್ಗೆ ಅಂತ ಮೀನಾ ಏನೋ ಹೇಳಕ್ ಬರ್ತಾಳೆ. ಅಷ್ಟ್ರಲ್ಲೇ ಸಾಕು ಮಾತಾಡ್ಬೇಡ ಅಂತ ಸೂರ್ಯ ಹೇಳ್ತಾನೆ. ಅದಾಗಲ್ರಿ, ಪ್ಲೀಸ್ ರೀ ನೀವ್ ನನ್ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಬೇಕಾಗಿಲ್ಲ ಬಿಡು, ನಿಮ್ಗೆಲ್ಲ ಓದಿರ್ಬೇಕಷ್ಟೇ. ಆ ವ್ಯಕ್ತಿ ಎಷ್ಟು ಕೆಟ್ಟ ಕೆಲ್ಸದಲ್ಲಿದ್ರು ಪರವಾಗಿಲ್ಲ ಅಲ್ವಾ. ನಿನಗೂ ನಿಮ್ ಫ್ಯಾಮಿಲಿಗೂ ದೊಡ್ಡ ನಮಸ್ಕಾರ. ಹುಡ್ಕಿ ಅದೆಂತವ್ನು ಸಿಕ್ತಾನೋ ಹುಡ್ಕಿ, ನನ್ ಯೋಗ್ಯತೆಗ್ ತಕ್ಕಂಗೆ ನಾನ್ ಹುಡುಕ್ತಾ ಇದ್ದೀನಿ. ಕೋಟಿ ಇದೆ ಕಣೆ ಇವ್ರ ಹತ್ರ, ಆದ್ರೆ ನಿಮ್ಗೆಲ್ಲ ಇವನ್ ಬೇಡ, ಆ ಪಿಪಿ ಮಾಸ್ಟರ್ ಬೇಕು, ಪಿಪಿ ಓದೋಕೆ. ಹುಡ್ಕೊಳ್ಳಿ ನೀವೇ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ.